ಗುಡ್ ಆಫ್ಟರ್ನೂನ್ ಪ್ರೊಫೆಸರ್ಸ್. ನಾನು ಇವತ್ತು ನ್ಯಾಕ್ ಪರ್ಪಸ್ ಆಗಿ ಅನೆಕ್ಷರ್ 1.5 IA ಮಾರ್ಕ್ಸ್ನ ಯಾವ ಥರ ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು ಅನ್ನೋದು ಒಂದು ಸ್ಮಾಲ್ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನಮ್ಮ ತುಮಕೂರು ಯೂನಿವರ್ಸಿಟಿನ ಬಲ್ಕ್ ರಿಪೋರ್ಟ್ ಆಫ್ ದ IA ಮಾರ್ಕ್ಸು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೀವು ಫಸ್ಟ್ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೀರಿಯಲ್ ನಂಬರು, ರಿಜಿಸ್ಟ್ರೇಷನು, ಸ್ಟೂಡೆಂಟ್ ನೇಮ್ ಇದಿಷ್ಟನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ಗೆ ನಾನು ಚೆಕ್ ಮಾಡ್ಕೊಳ್ಳಿ. ಸೊ ನಾನು ಇದರಲ್ಲಿ 29 ಸ್ಟೂಡೆಂಟ್ಸ್ ಇದ್ದಾರೆ. ಆ 29 ಸ್ಟೂಡೆಂಟ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಫಸ್ಟ್ ಕಾಪಿ ಮಾಡ್ಕೊತಾ ಇದ್ದೀನಿ. ಕಂಟ್ರೋಲ್-C ಯೂಸ್ ಮಾಡಿ, ಅಥವಾ ನೀವು ಮೆನು ಬಾರಲ್ಲಿ ಕಾಪಿನಾದರೂ ಮಾಡ್ಕೊಳ್ಳಿ. ಅದಾದಮೇಲೆ ನ್ಯೂ ಶೀಟ್ಗೆ ಪೇಸ್ಟ್ ಮಾಡಿ. ಇದನ್ನು ಕಂಟ್ರೋಲ್-V ಮಾಡ್ತಾ ಇದ್ದೀನಿ, ಅಥವಾ ಇಲ್ಲಿ ಪೇಸ್ಟ್ ಮಾಡ್ಬೋದು. ಸೊ ಇಲ್ಲಿ ನಾವು ಇದಾಗಿದ ತಕ್ಷಣ ಇಲ್ಲಿ ಎಲ್ಲ ಮರ್ಜ್ ಆಗಿದೆ ಸೆಲ್ಸು, ಹಾಗಾಗಿ ಇಲ್ಲಿ ಅಲೈನ್ಮೆಂಟ್ಸಲ್ಲಿ ಅನ್ಮರ್ಜ್ ಅಂತ ಕೊಡ್ತಾ ಇದ್ದೀನಿ. ಅನ್ಮರ್ಜ್ ಕೊಟ್ಟಾಗ ಏನಾಗುತ್ತೆ, ಅದೆಲ್ಲನೂ ಕಂಬೈಂಡ್ ಆಗಿರೋದು ಇಂಡಿವಿಜುವಲ್ ಸೆಲ್ಸ್ ಆಗಿ ಡಿವೈಡ್ ಆಗುತ್ತೆ. ಅದಾದಮೇಲೆ ಈ ಫಾಂಟ್ ನಾವು ಗ್ರೂಪಲ್ಲಿ ನೀವು ಆಲ್ ಬಾರ್ಡರ್ಸ್ನ ಕೊಟ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಲ್ ಬಾರ್ಡರ್ಸ್ ಅಂತ ಸಿಗುತ್ತೆ ನಿಮಗೆ. ಸೊ ಈಗ ನೀಟಾಗಿ ಕಾಣಿಸುತ್ತೆ ನಿಮಗೆ ಎಲ್ಲ ಸೆಲ್ಸುನು. ಇಲ್ಲಿ ಯಾವುದೇದು ಬೇಡವೋ ಅದನ್ನು ರಿಮೂವ್ ಮಾಡೋಣ. ನಮಗೆ ಇಲ್ಲಿ ಎಂಟಿ ಇದೆ ನೋಡಿ, ಬೀಫ್ ಕಾಲಮ್ ಫುಲ್ ಎಂಟಿ ಇದೆ. ಸೆಲೆಕ್ಟ್ ಮಾಡ್ಕೊಂಡು ರಿಮೂವ್ ಮಾಡ್ತಾ ಇದ್ದೀನಿ. ಇಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ. ಡಿಲೀಟ್ ಸೆಲ್ ಹತ್ರ ಬಂದು ಡಿಲೀಟ್ ಮಾಡ್ತಾ ಇದ್ದೀನಿ. ಹಾಗೆ ರಿಜಿಸ್ಟ್ರೇಷನ್ ಬಂದು ಮತ್ತೆ ಬಿ ಕಾಲಮಲ್ಲಿ ಸ್ಟೋರ್ ಆಯಿತು. ಇವಾಗ ಸಿನ ಎಂಟಿ ಮಾಡ್ತಾ ಇದ್ದೀನಿ ಇಲ್ಲಿ. ಮತ್ತು ಇಲ್ಲಿ ಬಂದು ಸ್ಟೂಡೆಂಟ್ಸ್, ಅಂದರೆ ಇವು ಮೂರೇ ಬೇಕಾಗಿರೋದು ನಮಗೆ, ಸೀರಿಯಲ್ ನಂಬರು, ರಿಜಿಸ್ಟ್ರೇಷನ್ನು ಮತ್ತು ಸ್ಟೂಡೆಂಟು. ಇನ್ನು ಮಿಕ್ಕಿರೋದು ಬೇಡ, ಇದನ್ನು ರಿಮೂವ್ ಮಾಡ್ಕೊಂಬಿಡೋಣ, ಕನ್ಫ್ಯೂಷನ್ಸ್ ಆಗಲ್ಲ ಆವಾಗ ನಮಗೆ. ಸೊ ಇದನ್ನು ಡಬಲ್ ಕ್ಲಿಕ್ ಮಾಡಿ, ಎಷ್ಟೆಷ್ಟು ದೊಡ್ಡದಾಗಿದೆಯೋ ಅಷ್ಟು ನಿಮಗೆ ಸೆಲ್ ಓಪನ್ ಆಗುತ್ತೆ. ಸೊ ಇವಾಗ ನಮಗೆ ಸೀರಿಯಲ್ ನಂಬರ್ ಸಿಕ್ತು, ರಿಜಿಸ್ಟ್ರೇಷನ್ನು, ಸ್ಟೂಡೆಂಟ್ ನೇಮು. ಇಲ್ಲಿ ಇನ್ನೊಂದು ಚೂರು ನಾವು ಅಲೈನ್ಮೆಂಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಇನ್ನೊಂದು ಚೂರು. ಸೊ ಇಲ್ಲಿ ಆವಾಗಲೇ ಕಾಲಮ್ಸ್ನ ನಾವು ಎಂಟಿ ಮಾಡ್ಕೊಂಡು ಡಿಲೀಟ್ ಮಾಡಿದ್ವಿ. ಇವಾಗ ಅದೇ ಥರ ಎಂಟಿ ಇರುವಂಥ ರೋಸ್ನೂ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಇಲ್ಲಿ 3 ಮೇಲೆ ಇಟ್ಕೊಂಡು ಹಿಂಗೆ ಡ್ರ್ಯಾಗ್ ಮಾಡಿದ್ರೆ ಸೊ 3 ಸೆಲೆಕ್ಟ್ ಆಗುತ್ತೆ. ರಿಮೂವ್ ಮಾಡಿ ಈ ಥರ. ಸೊ ನೋಡಿ ಇಲ್ಲಿ ಇವೆರಡು ಬೇಡ ನಮಗೆ, ಏನು ಎಂಟಿ ಇದೆಯೋ ರೋಸ್ ರಿಮೂವ್ ಮಾಡ್ತಾ ಇದ್ದೀನಿ ಇವಾಗ. ಆವಾಗಲೇ ಕಾಲಮ್ಸ್ ಮಾಡಿಕೊಂಡೆ. ನಂಬರ್ ಆಫ್ ಟೈಮ್ಸ್ ಬೇಕು ಅಂತ ಅಂದರೆ ನೀವೇನು ಮಾಡಬೇಕಾಗತ್ತೆ, ಕಂಟ್ರೋಲ್ ಬಟನ್ ಇಟ್ಕೊಂಡು ಸೆಲೆಕ್ಟ್ ಮಾಡ್ಕೊತಾ ಹೋಗಿ ರಿಮೂವ್ ಮಾಡಿಬಿಡಿ. ನೋಡಿ ಈಸಿ ಆಗುತ್ತೆ ಇದು. ಆದರೆ ನೇಮ್ಸ್ ಇರೋದನ್ನು ರಿಮೂವ್ ಮಾಡಬೇಡಿ, ಓನ್ಲಿ ಎಂಟಿ ಏನಿದೆ ಅಷ್ಟನ್ನು ಮಾತ್ರ ರಿಮೂವ್ ಮಾಡ್ಕೊಳ್ಳಿ. ನಮಗೆ ಎಷ್ಟೋ ಕೆಲಸ ಕಡಿಮೆ ಆಗುತ್ತೆ ಈ ಥರ ಮಾಡಿಕೊಂಡಾಗ. ಇಲ್ಲಾಂದರೆ ಪ್ರತಿಯೊಂದು IA ಮಾರ್ಕ್ಸ್ನ ನಾವು ಟೈಪ್ ಮಾಡ್ಕೊಂಡು ಹೋಗೋದು ಅಂತ ಅಂದರೆ, ಅಥವಾ ಕಾಪಿ ಪೇಸ್ಟ್ ಮಾಡೋದು ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಂಬರ್ ಆಫ್ ಸಬ್ಜೆಕ್ಟ್ಸು ಜಾಸ್ತಿ ಇರುತ್ತೆ, ನಂಬರ್ ಆಫ್ ಸ್ಟೂಡೆಂಟ್ಸು ಜಾಸ್ತಿ ಇದ್ದಾಗ ಈ ಪ್ರೊಸೀಜರ್ನ ನಾವು ಅಪ್ಲೈ ಮಾಡಿಕೊಂಡಾಗ ನಮ್ಮ ವರ್ಕ್ನ ನಾವೇನು ಮಾಡ್ಬೋದು, ಈಸಿ ಆಗುತ್ತೆ. ಬಟ್ ಇದೊಂದಕ್ಕೆ ಅಂತ ಅಲ್ಲ, ಬೇರೆ ಬೇರೆ ಇದರಲ್ಲೂ ಸಹ ನಾವು ಈ ಎಕ್ಸೆಲ್ ಫಾರ್ಮುಲಾಸ್ನ ನಾವೇನು ಮಾಡ್ಬೋದು, ಈಸಿಯಾಗಿ ನಾವು ಯೂಸ್ ಮಾಡ್ಕೋಬೋದು. ನೋಡಿ ಜಸ್ಟ್ 1-2 ಮಿನಿಟ್ಸಲ್ಲಿ ಎಲ್ಲ ಎಂಟಿ ಆಗೋಯ್ತು ಸೆಲ್ಸು. ನೋಡಿ ಎಂಟಿ ಮಾಡ್ತಾ ಇದ್ದೀನಿ ನೋಡಿ. ಹಾಗೆ ಹೋಯ್ತು, ಎಂಟಿ ಆಗೋಯ್ತು. ರಿಮೂವ್ ಮಾಡಿ. 29 ಸ್ಟೂಡೆಂಟ್ಸ್ ಬ್ಯಾಲೆನ್ಸ್ ಆಗಿದ್ದಾರೆ ನೋಡಿ. ಇಲ್ಲಿ ಕೈಯಲ್ಲಿ ಚೆಕ್ ಮಾಡ್ಕೊಳ್ಳಿ. 29 ಸ್ಟೂಡೆಂಟ್ಸು, ವೆಂಕಟೇಶ್ ಸ್ವಾಮಿ SR ನೋಡಿ, ಇದು ಬಂದಿದೆ, ಕರೆಕ್ಟಾಗಿ ಬಂದಿದೆ. ಇವಾಗ ಒಂದು ಮಿಸ್ ಆಗಿದೆ, ಚೆಕ್ ಮಾಡ್ಕೊಳ್ಳಿ ನೋಡಿ. ಕಂಟ್ರೋಲ್-Z ಮಾಡಿದ್ರೆ ಅಂಡು ಆಗುತ್ತೆ. ಏನಾದರೂ ಪ್ರಾಬ್ಲಮ್ ಇದ್ದಾಗ ನಾವು ಈಸಿಯಾಗಿ ಏನು ಮಾಡ್ಬೋದು, ಐಡೆಂಟಿಫೈ ಮಾಡಿಕೊಂಡು ಮಾಡ್ಬೋದು. ನೋಡಿ ರಿಮೂವ್ ಮಾಡಿದೆ, ಮ್ಯಾಚ್ ಆಯಿತು ನೋಡಿ. 29 ಸ್ಟೂಡೆಂಟ್ಸ್. ಇದು ಒಂದು ಪ್ರೊಸೀಜರ್. ಇದನ್ನು ನಾವೇನು ಮಾಡ್ಬೋದು, ಈಸಿಯಾಗಿ ತೊಗೊಂಡೋಗಿ ನಮ್ಮ ಫಾರ್ಮ್ಯಾಟ್ ಏನಿದೆ ಅಲ್ಲಿ ಕಾಪಿ ಮಾಡ್ಬೋದು. ಇಲ್ಲಿ ಇನ್ನೊಂದು ಚೂರಿದೆ, ಅದು ಮಾಡಾದ್ಮೇಲೆ ಮಾಡೋಣ. ಇವಾಗ ಮತ್ತೆ IA ಮಾರ್ಕ್ಸಿಗೆ ಬರೋಣ. ಸೊ ಇದು ಮೇನ್ ಇಂಪಾರ್ಟೆಂಟ್ ನಮಗೆ. ಸೊ ಮತ್ತೆ ಈ ಸಬ್ಜೆಕ್ಟ್ಸ್ ಏನಿದೆ ಅಷ್ಟನ್ನು ಸ್ಟೋರ್ ಮಾಡ್ಕೊಳ್ಳಿ, ಕಾಪಿ ಮಾಡ್ಕೊಳ್ಳಿ. ಓಕೆ, ಕಾಪಿ ಆಯ್ತಲ್ಲ ನೋಡಿ. ಕಂಟ್ರೋಲ್-C ಮಾಡ್ಕೊಳ್ಳಿ, ನ್ಯೂ ಶೀಟ್ ಮಾಡ್ಕೊಳ್ಳಿ. ನ್ಯೂ ಶೀಟ್ ಮಾಡಿಬಿಟ್ಟು ಕಾಪಿ ಮಾಡಿ ಇಲ್ಲಿ ಮತ್ತೆ. ಸೊ ಸೇಮ್ ಪ್ರೊಸೀಜರ್ನ ಅಪ್ಲೈ ಮಾಡಿ, ಮರ್ಜ್ ಆ್ಯಂಡ್ ಸೆಂಟರ್ ಮಾಡಿ.
ಸೊ ಅದಾದಮೇಲೆ ಬಾರ್ಡರ್ಸ್ ಅಪ್ಲೈ ಮಾಡಿ, ಬೇಕಂದರೆ ಸ್ವಲ್ಪ ಎನ್ಲಾರ್ಜ್ ಮಾಡ್ಕೊಳ್ಳಿ ನೀವು ಬೇಕು ಅಂತ ಅಂದರೆ. ಇಲ್ಲಿ ಇದು ಮಾಡಿಕೊಂಡ್ರೆ ಎನ್ಲಾರ್ಜ್ ಆಗುತ್ತೆ, ಝೂಮ್ ಮಾಡ್ಕೋಬೋದು ನೀವು. ವ್ಯೂಗೆ ಹೋಗಿ ವ್ಯೂವಲ್ಲಿ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ ಬೇಕು ಅಂತಂದರೆ ನಿಮಗೆ. ಝೂಮ್ ದ ಸೆಲೆಕ್ಷನ್, ಅನ್ಝೂಮ್, ಕಂಟ್ರೋಲ್ ಸೆಟ್ ಮಾಡ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಪರ್ಸೆಂಟೇಜ್ನ ನಾವು ಇನ್ಕ್ರೀಸ್ ಮಾಡ್ಕೋಬೋದು. ಇಲ್ಲಿ ಅನ್ವಾಂಟೆಡ್ನ ತೆಗಿತಾ ಬರೋಣ ನೋಡಿ. ಆವಾಗಲೇ ನಾವು ರೋಸ್ ತೆಗೆದ್ವಲ್ಲ, ಇಲ್ಲಿ ನಮಗೆ ಡಿ ಬೇಕಿಲ್ಲ. ಸೊ ಹೋಮಿಗೆ ಬಂದು ರಿಮೂವ್ ಮಾಡ್ತಾ ಇದ್ದೀನಿ. ಮತ್ತು ಎಫು ಮತ್ತು 2 ಬೇಕಿಲ್ಲ, ಎರಡನ್ನೂ ಸೆಲೆಕ್ಟ್ ಮಾಡಿಕೊಂಡು ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ಹೆಚ್ಚು ಬೇಕಿಲ್ಲ ನನಗೆ. ಸೊ ಇಲ್ಲಿ ಕೌಂಟ್ ಮಾಡ್ಕೊಳ್ಳಿ, 1 2 3 4 5 6 ಸಬ್ಜೆಕ್ಟ್ಸ್. ಹಾಗೆ ಬಲ್ಕಲ್ಲೂ 6 ಸಬ್ಜೆಕ್ಟ್ಸ್ ಇದೆಯಾ ಚೆಕ್ ಮಾಡ್ಕೊಬಿಡಿ. 1 2 3 4 5 6 ಕರೆಕ್ಟಾಗಿದೆ. ಸೊ ಇದನ್ನು ನಾವಿವಾಗ ಒಂಚೂರು ಡಿಲೀಟ್ ಮಾಡಿಬಿಡೋಣ ಮಿಕ್ಕಿರೋ ಅಂಥ ಎಲಿಮೆಂಟ್ಸ್ನ ನೋಡಿ. ಇವಾಗ ಕಾಲಮ್ಸ್ ಅನ್ವಾಂಟೆಡ್ ಬೇಡ, ನಮಗಿದು ಬೇಡ, ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಓಕೆ, ಡಿಲೀಟ್. ಒಂದು ಸತಿ ನೇಮ್ಸ್ ಆದರೆ ಸಾಕು, ಸಬ್ಜೆಕ್ಟ್ ನೇಮ್ಸು. ಹಾಗಾಗಿ ನೋಡಿ ಡಿಲೀಟ್. ಕಂಟ್ರೋಲ್ ಪ್ಲಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಂಬರ್ ಆಫ್ ಟೈಮ್ಸ್ ಏನಿದೆ ಅದನ್ನು ತೆಗಿತಾ ಇದ್ದೀನಿ ನೋಡಿ. ಕಂಟ್ರೋಲ್ ಪ್ಲಸ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನನಗೆ ನೇಮ್ಸ್ ಬೇಡ. ಡಿಲೀಟ್. ಕಂಟ್ರೋಲ್ ಬಟನ್ ಶಿಫ್ಟ್ ಇಟ್ಕೊಂಡ್ರೆ ಎಲ್ಲ ಸೆಲೆಕ್ಟ್ ಆಗಿಬಿಡುತ್ತೆ. ಶಿಫ್ಟ್ ಯೂಸ್ ಮಾಡಬೇಡಿ, ಕಂಟ್ರೋಲ್ ಬಟನ್ನೇ ಯೂಸ್ ಮಾಡಿ. ಕಂಟ್ರೋಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯರೋ ಬಂದಿದ್ದ ತಕ್ಷಣ ಸೆಲೆಕ್ಟ್ ಆಗುತ್ತೆ, ಪ್ಲಸ್ ಬರಬಾರ್ದು. ನಿಮ್ಗೆ ಇಲ್ಲಿ ಆ್ಯರೋ ಕೀನ ಅಬ್ಸರ್ವ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಸೆಲೆಕ್ಷನ್ಗೆ. ಬೆಟರ್ ಮೌಸ್ ಯೂಸ್ ಮಾಡಿದ್ರೆ ಈಸಿ ಆಗುತ್ತೆ. ಡ್ರ್ಯಾಗ್ ಆಗಲಿ ಪರವಾಗಿಲ್ಲ. ಕಂಟ್ರೋಲ್ ಇಟ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಇದ್ದಾಗ 150 ಮೆಂಬರ್ಸ್ಗೆ ಮಾಡ್ಕೊಂಡು ಹೋಗಿ, ಈಸಿ ಆಗುತ್ತೆ. ಒಟ್ಟಿಗೆ ಮಾಡಿದಾಗ ಎಲ್ಲಾದರೂ ಒಂದು ಡಿಲೀಟ್ ಆದರೂ ಪ್ರಾಬ್ಲಮ್ ಆಗುತ್ತೆ. ಅಂತಹ ಟೈಮಲ್ಲಿ ನೀವು ಡಿವೈಡ್ ಮಾಡಿಕೊಂಡು ಮಾಡಿದ್ರೆ ಈಸಿ ಆಗುತ್ತೆ. 150 ಮರ್ಚ್ ಮಾಡ್ಕೊಳ್ತಾ ಹೋಗಿ. ನೋಡಿ ಡಿಲೀಟ್ ಆಯಿತು. ಇವಾಗ ನೋಡಿ ಇಲ್ಲಿ ಮಧ್ಯ ಬಿಟ್ಟಿದ್ದೀನಲ್ಲ, ಇಂಡಿವಿಜುವಲ್ ಇದ್ದಾಗ ಈ ಥರ ಡಿಲೀಟ್ ಮಾಡಿಬಿಡಿ. ಬಂದಿದೆ. ಇವಾಗ ಇಷ್ಟೂ ನಮಗೆ ಅಲ್ಲಿ ಕಾಪಿ ಮಾಡೋಣ, ಸೆಲೆಕ್ಟ್ ಮಾಡ್ಕೊಳ್ಳೋಣ. ಕಂಟ್ರೋಲ್ ಸಿ ಮಾಡ್ತಾಯಿದ್ದೀನಿ. ಇಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ ನಾನು ನೋಡಿ. ಯಾವೂ ಮಿಸ್ ಆಗಿಲ್ಲ, ಅಷ್ಟು ಬಂದಿದೆ. 29ಕ್ಕೆ 29 ಜನದ್ದು ಬಂದಿದೆ. ಇವಾಗ ಇದಿಷ್ಟೂ ಸೆಲೆಕ್ಟ್ ಮಾಡ್ಕೊಳ್ಳೋಣ ನಾವು. ಸೊ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಸಿ ಮಾಡ್ಕೊಳ್ಳೋಣ. ನಮ್ಮದು ಏನು ಎಕ್ಸೆಲ್ ಫಾರ್ಮ್ಯಾಟ್ ಅನೆಕ್ಷರ್ 1.5 ಏನಿದೆ, ಸೊ ಇಲ್ಲಿ ನಾವು ಅದನ್ನು ಜಸ್ಟ್ ನಾವೇನು ಮಾಡೋಣ, ಇನ್ಸರ್ಟ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಇಟ್ಕೊಂಡು ನಾನು ರೈಟ್ ಕ್ಲಿಕ್ ಮಾಡಿ ಇನ್ಸರ್ಟ್ ಕಾಪಿಡ್ ಸೆಲ್ ಅಂತ ಕೊಟ್ಬಿಡ್ತೀನಿ. ಓಕೆ, ಎಲ್ಲ ಕೆಳಗಡೆಗೆ ಏನು ಚೇಂಜಸ್ ಮಾಡಬೇಡಿ. ಶಿಫ್ಟ್ ಸೆಲ್ಸ್ ರೈಟ್ ಅಂತ ಇದೆ, ಶಿಫ್ಟ್ ಸೆಲ್ಸ್ ಡೌನ್ ಅಂತ ಕೊಟ್ಟು ಪೇಸ್ಟ್ ಮಾಡಿಬಿಡಿ. ನೋಡಿ ಎಲ್ಲ ಬಂದುಬಿಟ್ಟಿದೆ. ಈ ಸಬ್ಜೆಕ್ಟ್ ನಮ್ಗೆ ಇಲ್ಲಿ ಬೇಕಾಗಲ್ಲ, ನಮಗೆ ಇದು ಬೇಕಿಲ್ಲ. ಇದನ್ನು ರಿಮೂವ್ ಮಾಡ್ಕೊಳ್ಳೋಣ. ನಮಗೆ ಸಬ್ಜೆಕ್ಟ್ 1 ಸಬ್ಜೆಕ್ಟ್ 2 ಅಂತ ಏನಿದೆ ಅದು ಬೇಕಾಗಲ್ಲ ನಮಗೆ. ಬೇಕಾದ್ರೆ ಇದನ್ನು ರಿಮೂವ್ ಮಾಡಿಬಿಡೋಣ. ಇಲ್ಲಿ ಈ ಲೈನ ಬೇಕಾದ್ರೆ ನಾವು ರಿಮೂವ್ ಮಾಡ್ಕೋಬೋದು. ಇಲ್ಲಾಂದರೆ ಆಮೇಲೆ ಇಲ್ಲಿ ಟೈಪ್ ಮಾಡ್ಕೋಬೋದು, ಏನೇನು ಸಬ್ಜೆಕ್ಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಟೈಪ್ ಮಾಡ್ಕೋಬೋದು. ನಾವು ಇಲ್ಲಿ ಕಾಪಿ ಮಾಡ್ಕೊಂಬಂದಿರೋದ್ರಿಂದ ಇದನ್ನು ರಿಮೂವ್ ಮಾಡಿ ಡಿಲೀಟ್ ಮಾಡೋಣ. ಸೊ ಟೋಟಲ್ಗೂ ಅಷ್ಟೇ ಈಸಿ ಆಗುತ್ತೆ ನೋಡಿ. ಇದು ಪ್ರಿನ್ಸಿಪಲ್ ಇದೆ, ಇದು ರಿಮೂವ್ ಮಾಡ್ತಾಯಿದ್ದೀನಿ. ಇದನ್ನು ಫಾರ್ಮ್ಯಾಟ್ ಮಾಡ್ಕೊತಾ ಇದ್ದೀನಿ, ಎಲ್ಲ ಲೈನ್ಸ್ ಹಾಕ್ಕೊತಾ ಇದ್ದೀನಿ ಎಲ್ಲಿವರೆಗೂ ಬೇಕು ಅಂತ ಹೇಳಿ. 29 ಜನದ್ದು ಲೈನ್ಸ್ ಹಾಕ್ಕೊಂಡು ಕಾಪಿ ಮಾಡಿದ್ದೀನಿ. ಟೋಟಲ್ ಅಷ್ಟೇ. ಇದಿಷ್ಟೂ ಸೆಲೆಕ್ಟ್ ಮಾಡಿಕೊಂಡು ಒಂದು ಸತಿ ಇಲ್ಲಿ ಬಂದು ಆಟೋ ಸಮ್ನ ಕ್ಲಿಕ್ ಮಾಡಿ ಅಷ್ಟೇ ನೋಡಿ. ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿಲ್ಲಿ ಆಟೋ ಸಮ್ ಕೊಡಿ. 102 ಬಂತು. ಇದನ್ನು
ಮತ್ತೆ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಈ ಪ್ಲಸ್ ಸಿಂಬಲ್ ಬರ್ತಾ ಇದೆಯಲ್ಲ, ಇದನ್ನ ಇಟ್ಕೊಂಡು ಡ್ರ್ಯಾಗ್ ಮಾಡ್ಕೊಂಡು ಹೋದರೆ ಎಲ್ಲರದೂ ಸಮ್ ಆಗಿರುತ್ತೆ. ಓಕೆ, ಇದಿಷ್ಟು ಮಾಡಿದ್ರೆ ನಮ್ಗೆ ಈಸಿಯಾಗಿ ಇನ್ನು ಮಿಕ್ಕಿರೋ ಅಂಥದ್ದನ್ನು ಬೇಕಿಲ್ಲ, ನಮ್ಗೆ ಏನು ಬೇಕಿಲ್ವೋ ಅದು ಅನ್ವಾಂಟೆಡ್ ಏನಿದೆ ಅದನ್ನೆಲ್ಲ ಡಿಲೀಟ್ ಮಾಡಿಬಿಡಿ, ಈಸಿ ಆಗುತ್ತೆ. ಸೊ ಈ ಥರ. ಆಮೇಲೆ ಸಬ್ಜೆಕ್ಟ್ ನೇಮ್ಸ್ ಏನಿರುತ್ತೆ ಅದನ್ನು ನೋಡ್ಕೊಂಡು ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ನಮ್ಮ ಸಬ್ಜೆಕ್ಟ್ಸ್ ನೇಮ್ ಏನು ಬೇಕಾಗುತ್ತೆ, ಮತ್ತು ನೇಮು, ಡಿಪಾರ್ಟ್ಮೆಂಟು, ಮತ್ತು ಇಲ್ಲಿ ಏನು ಹಾಕಬೇಕು ಅದು ಸೆಮಿಸ್ಟರ್ದು ಹಾಕಿ ಸೇವ್ ಮಾಡ್ಕೋಬೋದು. ಓಕೆ, ಈ ಥರ ನಾವು ಸಿಂಪಲ್ಲಾಗಿ ಒಂದು 10 ನಿಮಿಷದಲ್ಲಿ ನಾವೇನು ಮಾಡ್ಬೋದು, ನಮ್ಮ IA ಮ್ಯಾಥ್ಸ್ನ ಅನೆಕ್ಷರ್ 1.5ಗೆ ಕಾಪಿ ಮಾಡ್ಬೋದು. ಅಡ್ವಾನ್ಸ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಪ್ರೊಫೆಸರ್ಸ್. ಥ್ಯಾಂಕ್ ಯು.